ಸಿದ್ದರಾಮಯ್ಯ ಏನು ಬಲಾಢ್ಯರ ಮನೆಗಳಿಗೆ ಓಟ್ ಹಾಕಬೇಡಿ ಅಂತ. ಯಾರು ಮಲ್ಲಿಕಾರ್ಜುನ್ ಮಗ ಬಲಾಢ್ಯನೋ ಬಡವನವರು? ನಮ್ಮ ಅಭ್ಯರ್ಥಿ ಯಾರು? ಒಬ್ಬ ST ಸಮುದಾಯಕ್ಕೆ ಸೇರಿದಂಥ ಸಾಮಾನ್ಯ ಕಾರ್ಯಕರ್ತ. ಅಂದರೆ ಜನ ತೀರ್ಮಾನ ಮಾಡ್ತಾರೆ ದಾವಣಗೆರೆಯಲ್ಲಿ. ಈ ಬಲಾಢ್ಯ ವರ್ಸಸ್ ಸಾಮಾನ್ಯ ಕಾರ್ಯಕರ್ತ ಯಾರು ವೋಟ್ ಮಾಡಬೇಕು ಅನ್ನೋ ತೀರ್ಮಾನ ಆಗ್ತದೆ. ಇಲ್ಲಿ BJPಗೆ ಗೆಲ್ಲುವಂಥ ಸ್ಪಷ್ಟ ಅವಕಾಶ ಇದೆ. ಬಾಗಲಕೋಟೆನೂ ಕೂಡ ಅಷ್ಟೇ. ಅಲ್ಲಿ ಒಬ್ಬ ಸರಳ ವ್ಯಕ್ತಿಗೆ ಕೊಟ್ಟಿದ್ರಿ. ಯಾವುದೇ ಅವ್ರ ಜೀವಮಾನದಲ್ಲಿ ಕರಪ್ಷನ್ ಅನ್ನೋದು ಅವ್ರ ಹತ್ರನೇ ಹೋಗಿಲ್ಲ. ಅಷ್ಟು ಒಳ್ಳೆಯ ವ್ಯಕ್ತಿಗೆ ನಾವು ಚರಂತಿಮಠ ಅವರಿಗೆ ಕೊಟ್ಟಿದ್ರಿ. ಅಲ್ಲೂ ಕೂಡ ಇವರು ಕಾಂಗ್ರೆಸ್ ಅವರು ಮತ್ತೆ ಮನೆತನಕ್ಕೆ ಎರಡೂ ಕಡೆ ಮನೆತನ. ಅವರು ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಯ್ಕೆ ಮನೆತನ, ವಂಶ ಪಾರಂಪರ್ಯ. ಅಲ್ಲೂ ವಂಶ ಪಾರಂಪರ್ಯ, ಇಲ್ಲೂ ವಂಶ ಪಾರಂಪರ್ಯ. ಅಲ್ಲೂ ಹಿಂದುಳಿದ ವರ್ಗವ್ರಿಗೆ ಟಿಕೆಟ್ ಇಲ್ಲ, ಇಲ್ಲೂ ಹಿಂದುಳಿದವರಿಗೆ ಟಿಕೆಟ್ ಇಲ್ಲ. BJP ಸಮನಾಗಿ ಎರಡನ್ನು ನೋಡಿರೋದ್ರಿಂದ ಇವತ್ತು ನಮಗೆ ಗೆಲ್ಲೋ ಅಂಥ ಅವಕಾಶ ಜಾಸ್ತಿ ಇದೆ. ಈಗಾಗಲೇ ಕಾಂಗ್ರೆಸ್ ಅವರು ಅಲ್ಲಿ ರೌಡಿಸಮ್ ಶುರು ಮಾಡಿದ್ದಾರೆ. ಬಾಗಲಕೋಟೆ ಕೇಸರಿ ಶಾಲು ಹಾಕ್ಕೊಂಡು ಬಂದು BJPಯವರು ಅಂತೇಳಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. BJPಗೆ ವೋಟ್ ಹಾಕಬೇಡಿ ಅಂತೇಳಿ ಹಾಸ್ಟೆಲ್ಗಳು. ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಕೂಡ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ನಾನು ಕೂಡ ಒಂದು ರೀತಿ ಕಾಂಗ್ರೆಸ್ಸಿನ ವಿರೋಧಿ ಅಲೆ ಇದು. ಒಂದು ಗ್ಯಾರಂಟಿಗಳು ಸರಿಯಾಗಿ ತಲುಪ್ತಾ ಇಲ್ಲ, ಅದ್ರ ಬಗ್ಗೆನೂ ದ್ವೇಷ ಇದೆ ಅವ್ರಿಗೆ. ಮತ್ತು ಗ್ಯಾರಂಟಿಯಲ್ಲೂ ಲೂಟಿ ಹೊಡಿತಾ ಇದ್ದಾರೆ. 5,000 ಕೋಟಿ ಗೃಹಲಕ್ಷ್ಮಿಯಲ್ಲಿ, ಅನ್ನಭಾಗ್ಯದಲ್ಲಿ 760 ಕೋಟಿ ಅದು ಹಣ ಹೊಡಿತಾ ಇರೋದು ಇವತ್ತು ಗೊತ್ತಾಗಿದೆ. ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆರಿಗೆಗಳನ್ನು ಕಳೆದ ಬಡ್ಜೆಟ್ ಆದಮೇಲೆ ಬಡ್ಜೆಟಲ್ಲಿ ಏನು ತೆರಿಗೆ ಹಾಕಿಲ್ಲ, ಬಡ್ಜೆಟ್ ಆದಮೇಲೆ ಸುಮಾರು 25 ತೆರಿಗೆ ಹಾಕಿದ್ದಾರೆ. ಸುಮಾರು 75,000 ಕೋಟಿ ತೆರಿಗೆ ಹಾಕಿದ್ದಾರೆ. ಈ ವರ್ಷನೂ ಬಡ್ಜೆಟ್ ಆಗಿದೆ. ಬಡ್ಜೆಟ್ ಆದಮೇಲೆ ತೆರಿಗೆ ಶುರು ಮಾಡಬೇಕಾಗಿತ್ತು. ಈ 2 ಬೈ ಎಲೆಕ್ಷನ್ ಬಂದಿದೆ ಅಂತ ತೆರಿಗೆಯನ್ನು ಸ್ಟಾಪ್ ಮಾಡಿದ್ದಾರೆ. ಈ 2 ಬೈ ಎಲೆಕ್ಷನ್ ಆದ ತಕ್ಷಣವೇ ಮಾರಿ ಹಬ್ಬ, ಕರ್ನಾಟಕದ ರಾಜ್ಯ ಜನತೆಗೆ ಮಾರಿ ಹಬ್ಬ ಕಾದಿದೆ. ತೆರಿಗೆಗಳನ್ನು ಎಲ್ಲದರ ಮೇಲೆ ತೆರಿಗೆ ಹಾಕ್ತಾರೆ. ತಿನ್ನೋ ಅನ್ನದಿಂದ ಹಿಡಿದು ಪೆಟ್ರೋಲು, ಡೀಸೆಲ್ಲು ಎಲ್ಲದರ ಮೇಲೂ ತೆರಿಗೆ ಹಾಕ್ತಾರೆ. ಮೊನ್ನೆ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಹಿಂದೆ. ಈಗ ಇವರು ಕಾಂಗ್ರೆಸ್ ಸರ್ಕಾರ ಎಲ್ಲ ಯಾವ್ದಾವುದು ಕಡಿಮೆ ಆಗಿದೆಯೋ ಅದಕ್ಕೆಲ್ಲನೂ ಕೂಡ ತೆರಿಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಜನ ಕಾಂಗ್ರೆಸ್ಗೆ ಯಾಕೆ ವೋಟ್ ಹಾಕಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ರಸ್ತೆ ಇವರು ಪ್ರಾರಂಭ ಮಾಡಿಲ್ಲ, ಒಂದು ನೀರಾವರಿ ಯೋಜನೆ ಶುರು ಮಾಡಿಲ್ಲ, ಯಾವ ನೀರಾವರಿ ಯೋಜನೆ ಶುರು ಮಾಡಿಲ್ಲ. ಸರ್ಕಾರದಲ್ಲಿ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಪೊಲೀಸ್ ಇಲಾಖೆಗೂ ಸಂಬಳ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ. ಈಗ ಇನ್ನು ಆರೋಗ್ಯ ಇಲಾಖೆದಂತೂ ಕೇಳಂಗೇ ಇಲ್ಲ, ಔಷಧಿಗಳಿಲ್ಲ ಆರೋಗ್ಯ ಇಲಾಖೆಯಲ್ಲಿ. ಮತ್ತೆ ಸಿದ್ದರಾಮಯ್ಯ ಓನ್ಲಿ ಏಮ್ ಈಸ್, ಕಳೆದ 6 ತಿಂಗಳಿಂದ ಸಿದ್ದರಾಮಯ್ಯ ಓನ್ಲಿ ಏಮ್ ರಿಟೈನ್ CM ಚೇರ್. DK ಶಿವಕುಮಾರ್ ಓನ್ಲಿ ಏಮ್ ಗೈನ್ CM ಚೇರ್. ಇಷ್ಟೇ. ರಾಜ್ಯದಲ್ಲಿ ಆಡಳಿತ ಅಂತೂ ಕುಸಿದೋಗಿದೆ, ಒಂದು ರೀತಿ ಕೋಮಾ ಸ್ಟೇಜ್ಗೆ ಹೋಗಿದೆ. ಇವತ್ತು ಸೋಲಿನ ಭಯದಿಂದ ಸಿದ್ದರಾಮಯ್ಯ ಕೇರಳಕ್ಕೆ ಹೋಗಿದ್ದವರು ಓಡ್ ಬಂದಿದ್ದಾರೆ. ಅದು ಜನರಲ್ ಎಲೆಕ್ಷನ್, ಇಡೀ ಸ್ಟೇಟಿಗೆ ನಡೀತಾ ಇರುವಂಥ ಎಲೆಕ್ಷನ್. ತಮಿಳುನಾಡಲ್ಲಿ ಇಡೀ ಸ್ಟೇಟಿಗೆ ನಡೀತಾ ಇರುವಂಥ ಎಲೆಕ್ಷನ್. ಇದು ಬೈ ಎಲೆಕ್ಷನ್. 2 ಕ್ಷೇತ್ರ, ಅಲ್ಲಿ 106 ಕ್ಷೇತ್ರ. ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಓಡ್ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಂದರೆ ಸೋಲಿನ ಭೀತಿಯಿಂದನೇ ಬರ್ತಾ ಇರೋದು. ಸೋಲು ಕಟ್ಟಿಟ್ಟ ಬುತ್ತಿ ಅಂತೇಳಿ ಇಲ್ಲೇನಾದರೂ ಕಾಂಚಾಣ ಅರಿಸಿ ನಾವು ಚುನಾವಣೆ ಗೆಲ್ಲಬೇಕು ಅಂತ ಕಾಂಚಾಣದ ಚುನಾವಣೆ ಮಾಡೋಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ. ಅದರಿಂದ ಇವತ್ತು ಸುರ್ಜೇವಾಲಾ
ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ. ಆ ಮನುಷ್ಯ ಹೋಗಿ ಕೇರಳದಲ್ಲಿ ಚುನಾವಣೆ ಮಾಡೋದು ಬಿಟ್ಬಿಟ್ಟ, ತಮಿಳ್ನಾಡಲ್ಲಿ ಚುನಾವಣೆ ಮಾಡೋದು ಬಿಟ್ಬಿಟ್ಟು, ಅಸ್ಸಾಮಲ್ಲಿ ಚುನಾವಣೆ ಮಾಡೋದು ಬಿಟ್ಬಿಟ್ಟು ಬೈ ಎಲೆಕ್ಷನ್ ಬಂದು ಚುನಾವಣೆ ಮಾಡ್ತಾರೆ. ಅಂದರೆ ಬಿಜೆಪಿ ಎಷ್ಟು ಟಫ್ ಆಗಿ ಎಲೆಕ್ಷನ್ ಮಾಡ್ತಾ ಇದೆ ಅಂತ ಇದರಿಂದನೇ ಅರ್ಥ ಆಗ್ತಾ ಇದೆ.